ನೆಕ್ಸ್ಟ್ ನಾವು ಈಗ ಉಸಿರಾಡದ ಮುಂದೆ ಹೊರಗೆ ಗಾಳಿ ಬರುತ್ತಲ್ಲ ಅದ್ರ ಹೆಸರು ಕಾರ್ಬನ್ ಡೈಆಕ್ಸೈಡ್. ಒಳಗೆ ತಗೋತೀವಲ್ಲ ಅದ್ರ ಹೆಸರೇನು? ಆಕ್ಸಿಜನ್. ಆಕ್ಸಿಜನ್. ಆ ಆಕ್ಸಿಜನ್ ಅನ್ನ ಈ ಸಸ್ಯಗಳು ನಮಗೆ ಕೊಡ್ತಾವೆ. ನಾವು ಬಿಟ್ಟಂತ ಗಾಳಿಯನ್ನ ಇವು ಹಗಲತ್ತೆ ತಗೊಂಡು ಹಗಲತ್ತೆ ನಮಗೆ ಆಕ್ಸಿಜನ್ ಅನ್ನ ಕೊಡ್ತಾವೆ. ಅದಕ್ಕೆ ಇವತ್ತು ನಾವು ನೀವೆಲ್ಲ ನೆಮ್ಮದಿಯಾಗಿ ಉಸಿರಾಡಿಸ್ಬೇಕಂತಂದ್ರೆ ಈ ಸಸ್ಯಗಳು ಬದುಕಬೇಕು. ಈ ಸಸ್ಯಗಳೇ ನಾವು ನೀವೆಲ್ಲ ಕಸ ತೆಗೆದಿರ್ಬೋದು, ಸ್ವಚ್ಛತಾ ಮಾಡೋದಿರ್ಬೋದು, ಅವಕ್ಕೆ ನೀರು ಉಣಿಸೋದಿರ್ಬೋದು, ನಾವು ನೀವೆಲ್ಲ ಮಾಡಬೇಕು. ಮತ್ತು ಇದೇ ಸಮಯದೊಳಗೆ ಏನಾಗಿತ್ತಪ್ಪ ಅಂತಂದ್ರೆ ಅವರ ಮೊನ್ನೆ ಕಲಬುರಗಿ ಒಳಗೆ ಒಂದು ಮಹಾನ್ ತಮ್ಮ 8 ವರ್ಷದ ಹುಡುಗಿ. ಎಷ್ಟು ವರ್ಷದ ಹುಡುಗಿ? 8 ವರ್ಷದ ಹುಡುಗಿ. 8 ವರ್ಷದ ಹುಡುಗಿ. ಆಕೆ ಏನಾಗಿಬಿಟ್ಟದಪ್ಪ ಅಂತಂದ್ರೆ ಸಾಂಬಾರು ಕುದಿಯುವಂಥ ಸಾಂಬಾರನ್ನೇ ಹೋಗಿ ಆಕೆ ಬಿದ್ದುಬಿಟ್ಟ. ಆಕೆ ಹೆಂಗೆ ಬಿದ್ದಾಳ ಅನ್ನೋದು ನಮಗಂದ್ರೆ ಗೊತ್ತಿಲ್ಲ. ಆಕೆ ಬಿದ್ದಾಳ. ಇಮಿಡಿಯೇಟ್ ಏನು ಮಾಡ್ಯಾರ, ಆಕಿನ ದವಾಖಾನೆ ಕರ್ಕೊಂಡು ಹೋಗ್ಯಾರ. ಅಲ್ಲಿ ಹಿಡಿದಿಲ್ಲ, ಅಲ್ಲಿಂದ ಸೀದಾ ಆಂಬುಲೆನ್ಸ್ ತಗೊಂಡು ಬೆಂಗಳೂರಿಗೆ ಹೋಯ್ದಾರ. ಎಲ್ಲಿ ಹೋಯ್ದಾರ? ಬೆಂಗಳೂರು. ಅರ್ಥ ಅಲ್ಲ? ಬೆಂಗಳೂರಿಗೆ ಒಯ್ದು ಎಲ್ಲ ಎಷ್ಟು ಸರ್ಕಾರ ಎಷ್ಟು ಪ್ರಯತ್ನ ಮಾಡ್ತಂತಂದ್ರೆ ಆಕೆ ಎಲ್ಲ ಸಂಪೂರ್ಣ ಔಷಧ ಗುಳಿಗೆ ಏನಿದ್ರು ನಾನೇ ಕೊಡ್ತೀನಿ ಅಂತ ಸರ್ಕಾರ ಎಲ್ಲ ಪ್ರಯತ್ನ ಮಾಡಿದ್ರು. ಆದರೂ ಆಕೆ ಉಳಿಲಿಲ್ಲ. ನಿನ್ನೆ ದಿವಸ ಆಕೆ ತೀರ್ಕೊಂಡ್ಬಿಟ್ಲು. ಈಗ ಏನಾರು ಕೊಟ್ರೆ ಆಕೆ ಜೀವ ಬಾ ಅಂದ್ರೆ ಬರ್ತ. ಅದಕ್ಕೆ ಏನು ಮಾಡಿದ್ರು, ಅಲ್ಲಿರುವಂಥ ಹೆಡ್ ಮಾಸ್ಟರ್ನ ಆಮೇಲೆ ಅಲ್ಲಿರುವಂಥ ಅಡಿಗೆಯವ್ರನ್ನ ನೌಕರಿಯಿಂದ ಕಿತ್ತು ಹೋದ್ರು. ಅರ್ಥ ಆಗ್ತದೆ ಎಲ್ಲರಿಗೆ? ಅದಕ್ಕೆ ನಿಮಗೆಲ್ಲರಿಗೂ ಅತಿಥಿ ಶಿಕ್ಷಕರ ಮೊದಲಾಗಿ, ಅಡಿಗೆಯವರ ಮೊದಲಾಗಿ, ಎಲ್ಲ ಮಕ್ಕಳ ಮೊದಲಾಗಿ, ನನ್ನ ಮೊದಲಾಗಿ ಎಲ್ಲರ ಜವಾಬ್ದಾರಿ ಇದು. ಅರ್ಥ ಆಯ್ತಾ? ಈಗ ಈಗ ಯಾರು ಇಲ್ಲ ಅಂತೇಳಿ ನನಗೆ ಜವಾಬ್ದಾರಿ ಕೊಟ್ಟಿದ್ದಾರೆ ಅಷ್ಟೇ. ಈಗ ಇನ್ನೊಂದು ನಿಮ್ಗೆ ಗೊತ್ತೈತಿಲ್ಲ, BLO ನಾನೇ. BLO ಮಾಡೋರು ಯಾರಿಲ್ಲ ಈ ಊರಾಗ. ಅದಕ್ಕೆ BLO ನಾನೇ, ಆಮೇಲೆ ಸರ್ಕಾರಿ ಅಸಿಸ್ಟೆಂಟು ನಾನೇ, ಹೆಡ್ ಮಾಸ್ಟರ್ ನಾನೇ. ಅರ್ಥಾತ? ಮತ್ತು ಮೇಲೆ ಎಲ್ಲ ಟ್ರೈನಿಂಗ್ ಹೋದ್ರೆ ಬಂದ್ರೆ ಎಲ್ಲರೂ ನಾನೇ ಹೋಗ್ಬೇಕು, ನಾನೇ ಮಾಡಬೇಕು. ಅದಕ್ಕೆ ನೀವೆಲ್ಲರೂ ಸಹಕಾರ ಕೊಟ್ಟರೆ ಏನಾಗ್ತದೆ, ಈ ಒಂದು ಶಾಲೆ ಉಳಿತದೆ. ಈ ಶಾಲೆ ಐತೆ ಅಂತೇಳಿ ಇವತ್ತು ನಾವು ನೀವೆಲ್ಲ ನೌಕರಿ ಮಾಡಕ್ಕೆ ಬಂದ್ವಿ. ಯಾಕೆ ಈ ಶಾಲೆನೇ ಇಲ್ಲ ಅಂತಂದ್ರೆ ನಮ್ಗೆ ನಿಮಗೆ ಯಾರು ಇಲ್ಲಿ ಗೆಸ್ಟ್ ಟೀಚರು ಇರ್ತಿದ್ದಿಲ್ಲ, ನಾನು ಇರ್ತಿದ್ದಿಲ್ಲ. ಅದಕ್ಕೆ ಈ ಶಾಲೆ ಉಳಿಬೇಕು ಅಂತಂದ್ರೆ ನಾವು ನೀವು ಏನು ಮಾಡಬೇಕು, ಈ ಶಾಲೆ ಉಳಿಸುವಂಥ ಪ್ರಯತ್ನ, ಪ್ರಾಮಾಣಿಕ ಪ್ರಯತ್ನ ಮಾಡಬೇಕು. ಅರ್ಥ ಆಯ್ತಾ? ಅದಕ್ಕೆ ಈಗ ನಾವೆಲ್ಲರೂ ಸೇರಿ ಆ ಮಹಾಂತಮ್ಮನ ಒಂದು ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ ಅಂತ ಹೇಳಿ 1 ನಿಮಿಷ ಮೌನ ಮಾಡೋಣ. ಎಲ್ಲರೂ ಸಾವಧಾನ ಕೈ ಬಿಡ್ರಿ. ಅಪ್ಪಿ ಅಲ್ಲಿಂದ ಕೊಡ್ತೀವಿ ನೀವು ವಿಡಿಯೋ ಮಾಡ, ಎಲ್ಲ ಫೋಟೋ ತಗೋತೀನಿ ಅದರೊಳಗೆ. ಈಗ ನೋಡ್ರಿ, ಆ ಕಡೆ ಈ ಕಡೆ ಹೊಳೆ ನೋಡಬಾರ್ದು. ಇವಾಗ ಮಹಾಂತಮ್ಮನ ಆ 8 ವರ್ಷದ ಬಾಲಕಿ ಪಾಪ, ಅದಕ್ಕೆ ಏನು ತಪ್ಪು ಗೊತ್ತಿಲ್ಲ, ಒಪ್ಪು ಗೊತ್ತಿಲ್ಲ, ಆಕೆ ಆಗಲೇ ಬಿದ್ದು ಗೊತ್ತಿಲ್ಲ, ಮತ್ತೊಮ್ಮೆ ದುಸೇರೋ ಗೊತ್ತಿಲ್ಲ. ಆದ್ರೆ ಆಕೆ ಇವತ್ತು ತಿಳ್ಕೊಂಡ್ಬಿಟ್ಟು. ಅದಕ್ಕೆ ಆಕೆ ಆತ್ಮಕ್ಕೆ ದೇವರು ಶಾಂತಿ ಕೊಡಲಿ, ಅವ್ರ ತಂದೆ ತಾಯಿಗೆ ದುಃಖವನ್ನು ಭರಿಸುವಂಥ ಶಕ್ತಿ ಕೊಡಲಿ ಅಂತ ಹೇಳಿ 1 ನಿಮಿಷ ಮೌನ ಅಂತ ಹೇಳ್ತೀನಿ. ನಾ ಮೌನ ಪ್ರಾರಂಭ ಅಂದ್ಕೊಂಡು ಆ ಕಡೆ ಈ ಕಡೆ ಒಳ್ಳೆ ಆಡಲಾರ್ದ ನೋಡಬೇಕು. ಆಮೇಲೆ ಮೌನ ಮುಕ್ತಾಯ ಅಂದ್ಮ್ಯಾಗ ನಾನು ಹೇಳ್ತೀನಿ, ಎಲ್ಲರೂ ಆ ಕಡೆ ಹೋಗ್ಬೇಕು. ಅರ್ಥ ಆಯ್ತಾ? ಮೌನ ಪ್ರಾರಂಭ.